ನನ್ಗಾಗ್ಲೇ ಏನಿಯ ಊಟ ತಿನ್ಬೇಕು ಅಂತ ಅನ್ನಿಸ್ಲೇ ಇಲ್ಲ. ಆದ್ರೆ ಇವಾಗ ನನಗೆ ಹೊಟ್ಟೆ ಹಸಿತೈತೆ, ಊಟ ತಿನ್ಬೇಕು ಅಂತಾನು ಅನ್ನಿಸ್ತೈತೆ. ಅಪ್ಪ, ಎಲ್ಲ ಕೆಲಸ ಏನು ಮಾಡಲ್ಲ ಅಂದ್ರೂ ಕೆಲಸನೂ ಮಾಡಿಸ್ತಾರೆ, ಎಲ್ಲ ಮಾಡಿಸ್ತಾರೆ. ಸಖತ್ ಬೇಜಾರಾಗೋಗ್ಬಿಟ್ಟೈತೆ ನನಗಂತೂ. ಈ ಜೈಲು ಬೇಡ, ಈ ಜೈಲು ಸವಸನೂ ಬೇಡ. ಯಾಕಾದ್ರೂ ವಿಷ ಹಾಕಕ್ಕೆ ಹೋಗಿದ್ನೋ ಅಂತ ಅನ್ನಿಸ್ತೈತೆ. ನಮ್ಮಮ್ಮ ಬಂದು ಬಿಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತು. ಆದರೆ ನಮ್ಮ ಅಮ್ಮನ ಒಳಗಡೆಗೆ ಬಿಟ್ಟರೋ ಬಿಡ್ಲಿಲ್ವೋ ಗೊತ್ತಿಲ್ಲ. ಥು, ಯಾರಿಗಾದ್ರೂ ಫೋನ್ ಮಾಡಿಬಿಟ್ಟು ಹೇಳೋಣ ಅಂತಂದರೆ ಇವ್ರು ಫೋನ್ ಸಹ ಕೊಡಲ್ಲ ನನಗಂತೂ. ಈಗ ಏನು ಮಾಡಬೇಕು, ಏನು ಬಿಡಬೇಕು ಒಂದು ಅರ್ಥ ಆಗ್ತಾ ಇಲ್ಲ. ನೋಡಿ, ಬಾತ್ರೂಮ್ ತೊಳೆಯೋದು, ಕಸ ಗುಡಿಸೋದು, ಪಾತ್ರೆ ತೊಳೆಸೋದು ಎಲ್ಲ ಮಾಡಿಸ್ತಾರೆ. ನನಗಂತೂ ಬೇಜಾರಾಗೋಗ್ಬಿಟ್ಟೈತೆ. ಪ್ಲೀಸ್, ನಿಮಗೆ ಬೇಕಾದ್ರೆ ನಾನು ಅಮೌಂಟ್ ಬೇಕಾದರೆ ಕೊಡ್ತೀನಿ. ನೀವು ಲೋಕಲ್ ಅಲ್ವಾ, ನೀವು ಏನಾದರೂ ಮಾಡಿಬಿಟ್ಟು ನನ್ನನ್ನು ದಯವಿಟ್ಟು ಇಲ್ಲಿಂದ ಕರ್ಕೊಂಡು ಹೋಗ್ತೀರಾ ಪ್ಲೀಸ್? ನನಗೆ ಇಷ್ಟನೇ ಇಲ್ಲ ಇಲ್ಲೆಲ್ಲನೂ. ಅಲ್ಲ, ನಾನೇ ಇಲ್ಲಿ ಭಿಕ್ಷೆ ಎತ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಆ ಮಮ್ತಿನ ಕಳ್ಸಿದ್ರು ನನ್ನ ಯಾಕೆ ಕಳಿಸಿಲ್ಲ ಅಂತ ಇಲ್ಲಿ ಗಂಟ ನಂಗೆ ಗೊತ್ತೇ ಆಗಿಲ್ಲ ನನಗೆ. ಮಮ್ತಿನ ಕಳ್ಸೋರೆ, ನನ್ನಂತೂ ಕಳಿಸ್ಲೇ ಇಲ್ಲ, ದರಿದ್ರದವು. ಅಂಥದ್ರಾಗೆ ಇವಳನ್ನ ಕರ್ಕೊಂಡು ಹೋಗ್ಬೇಕಂತೆ. ಕಾಸು ಕೊಡ್ತೀನಿ ಅನ್ನೋದು ಕೇಳೋಕೆ ಸಂದಕೈತೆ, ಕಾಸು ಕೊಡ್ತೀನಿ ಅನ್ನೋದು. ಆದರೆ ಒಂಥರ ಬೇಜಾರಾಯ್ತದೆ ನಂಗಂತೂ. ಕಾಸು ಕೊಡ್ತೀನಿ ಮಾಡ್ತೀನಿ ಅಂತ ಅನ್ನೋ ತನಕ ಅಂದ್ಬಿಟ್ಟು ಆಮೇಕಿನ ಕೈಗೆ ಎತ್ಬಿಡ್ತಾರ. ಯಾಕೆ ಬೇಕು? ಹ್ಞೂ ಅನ್ಬೇಕು, ಸುಮ್ಮನಾಗಬೇಕು. ನೋಡು, ನನಗೆ ಬೇಜಾನ್ ಕಾಂಟ್ಯಾಕ್ಟ್ ಐತೆ, ಹೊಸಿ ಎಲ್ಲ ಬೇಜಾನ್ ಕಾಂಟ್ಯಾಕ್ಟ್ ಐತೆ ನನಗೆ. ಏನು ಅಲ್ಪ ಸ್ವಲ್ಪ ಅಲ್ಲ, ಓಹೋ ಯೋಸೊಂದು ಕಾಂಟ್ಯಾಕ್ಟ್ ಐತೆ. ನಿಂಗೆ ಯಾಕೆ ಬಿಡಿಸೋದು ನನ್ನ ಜವಾಬ್ದಾರಿ. ಸುಮ್ಕಿರು, ಬಿಡಿಸ್ತೀನಿ. ಓ ಏನಪ್ಪ ಇವಳು ಹಿಂಗೆ ಬಿಲ್ಡಪ್ ಕೊಡ್ತಾವಳೆ, ಇವಳು ಮಾತ್ರ ಜೈಲಾಗೆ ಬಿದ್ದವಳೆ ಅಂತನ. ಈಚೆ ಕಡೆ ಹೋದರೆ ಸೆಕೆ ಶಾನೆ ಅಲ್ವಾ, ಅದಕ್ಕೆ ಇಲ್ಲಾದರೆ ತಂಪಾಗೈತೆ, ಹೊಸ ಬಿಲ್ಡಿಂಗ್ ಅಲ್ವಾ ಅಂತ ಸುಮ್ಕೆ ಇಲ್ಲೇ ಇದ್ದೀನಿ. ಹೌದಾ? ಒಂದು ಕೆಲಸ ಮಾಡಿ, ಸುಮ್ಮನೆ ಇಲ್ಲಿಂದ ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಹಿಂಗಾದ್ರೂ ಮಾಡಿ ನನ್ನ ಬಿಡಿಸ್ಕೊಂಡೋಗಿ ಪ್ಲೀಸ್. ನನಗಂತೂ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ. ನಮ್ಮ ಅಮ್ಮಂಗೆ ಹೇಳಿ, ನಿಮ್ಮ ಮಗಳು ತುಂಬ ಗುಳಾಡ್ತಾವಳೆ, ನಿಮ್ಮ ಮಗಳು ಅಳ್ತಾವಳೆ ಅಂತ ಹೇಳಿ. ನಿಜವಾಗ್ಲೂ ನಮ್ಮಮ್ಮ ಏನಾದರೂ ಒಂದು ಮಾಡಿ ನನ್ನ ಬಿಡಿಸ್ಕೊಂಡು ಹೋಗ್ತಾರೆ. ನಿಜವಾಗ್ಲೂ ನನಗೆ ಇಲ್ಲಿ ಇರೋಕ್ಕಾಗ್ತಾನೆ ಇಲ್ಲ ನನಗೆ, ಪ್ಲೀಸ್. ಆಯಿತು ಆಯಿತು, ಯೋಚನೆ ಮಾಡ್ತೀನಿ, ಎಲ್ಲನೂ ಯೋಚನೆ ಮಾಡ್ತೀನಿ. ನಾನು ಹೋದ್ಮೇಲೆ ಖಂಡಿತವಾಗ್ಲೂ ನಿನ್ಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಸ್ತೀನಿ. ಸುಮ್ಮನೆ ಇರು, ನೀನೇನು ಯೋಚನೆ ಮಾಡಬೇಡ, ಸರಿನಾ? ಸರಿ ಸರಿ ಆಯಿತು. ಯಾಕನ ಅಂತ ಕೆಲಸ ಮಾಡಿದ್ನು ಅಂತ ಇವಾಗ ಅನ್ನಿಸ್ತಾ ಐತೆ. ಕೆಲಸ ಏನಾದರೂ ಮಾಡ್ಬಿಟ್ನಾ ಅಂತ ಹೇಳಿ. ಈ ಜೈಲಿಗೆ ಬಂದ್ಮೇಲೆ ಅರ್ವಾಗ್ತೈತೆ, ನಾನು ಅಂಥ ಕೆಲಸ ಮಾಡಬಾರ್ದಾಗಿತ್ತು, ಯಾಕೆ ಮಾಡಿದೆ ಅಂತ ಕೆಲಸನ. ಎಂಥ ದೊಡ್ಡ ಕೆಲಸ ಮಾಡಿಬಿಟ್ಟೆ, ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ ಅಂತ ಪ್ರತಿ ಕ್ಷಣ ಅನ್ನಿಸ್ತೈತೆ ನನಗಂತೂ. ನಿಜವಾಗ್ಲೂ ನಾನು ತಪ್ಪು ಕೆಲಸನೇ ಮಾಡಿಬಿಟ್ಟಿದ್ದೀನಿ. ಛೇ, ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟೆ. ಈಗ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ, ನಾನೇ ಸರಿ ಮಾಡ್ಕೊಂಡು ಏನೋ ಮಾಡ್ಕೋಬೇಕು. ಸರಿ ಮಾಡ್ಕೋತೀನಿ. ಈ ಸಲ ಏನಾದ್ರು ನನ್ನ ಜೈಲಿಂದ ಕಳಿಸ್ಬಿಟ್ರೆ ನಾನೇ ಹೋಗ್ಬಿಟ್ಟು ನಮ್ಮ ಅತ್ತಿಗೆ ಹತ್ರ ಹೋಗ್ಬಿಟ್ಟು ತಪ್ಪಾಯ್ತತ್ತಿಗೆ ಅಂತ ಕಾಲಿಗೆ ಬಿದ್ದುಬಿಟ್ಟು ಬೇಡ್ಕೊಬಿಡ್ತೀನಿ ನಾನಂತೂ. ನಾವು ಇಂಥವೆಲ್ಲ ಬೇಜಾನ್ ಡೌ ಮಾಡಿದೀವಿ. ಆಮೇಕಿಂದ ಹೋದ್ಮೇಲೆ ಕಾಲಿಗೆ ಬಿಡ್ಬೇಕು ಅಂತ ಅನ್ಸಲ್ಲ, ಕೈಗೆ ಬಿಡ್ಬೇಕು ಅಂತಾನು ಅನ್ಸಲ್ಲ. ಲೇ ಮಟಾಸ್ಲಿ ಕಮ್ಲಿ, ಈಚೆ ಕಡೆ ಇತ್ತಲ್ಲ, ಈಚೆ ಕಡೆ ನಮ್ದೊಂದು ಬಾತ್ರೂಮ್ ಇತ್ತಲ್ಲ, ಆ ಬಾತ್ರೂಮ್ ಮುಂದೆ ಬಿದ್ದೋಯ್ತಲ್ಲೇ. ಯಪ್ಪ ಯಪ್ಪ ಯಪ್ಪ, ನೀನು ನಿನ್ನ ಕಾಲು ಆ ದೇವ್ರು ನಮಸ್ಕಾರ ಮಾಡಬೇಕು, ನೀನು ಉಡ್ಸಿ ಇನ್ನು ಭೂಮಿ ನೆಟ್ಗೈತಲ್ಲ, ಅದಕ್ಕೆ ನೀಯ. ಲೇ ಕಮ್ಲಿ, ಸಾಹೇಬ್ರೆ ಹೇಳಿದ್ರು ಅವಳನ್ನ ತಗೋಗುತ್ ಕಳಿಸ್ಬಿಡ್ರಿ ಅಂತ ಹೇಳ್ಬಿಟ್ಟು. ಅಬ್ಬಬ್ಬಬ್ಬಬ್ಬಬ್ಬ, ಯಪ್ಪ ಪೊಲೀಸ್ತಾರೆ, ಆವತ್ತೇ ನನಗೆ ಬಿಟ್ಟಿದ್ರೆ ಬಾಯಿ ಮುಚ್ಕೊಂಡು ಹೋಯ್ತಿರ್ಲಿಲ್ವಾ? ನೀವು ಏನಾರ ಅನ್ಕೊಳ್ಳಿ, ಬಿದ್ದೋಗೋದು ಬಿದ್ದೋಯ್ತು. ಆವತ್ತೇ ನನಗೆ ಬಿದ್ದೋಗ್ಬಿಟ್ಟಿದ್ರೆ ಇಲ್ಲಿ ಗಂಟ ಕಷ್ಟ ಅನ್ಭವಿಸ್ತಾನೆ ಇರ್ಲಿಲ್ವಲ್ಲ ನಾನು. ನೆಟ್ಕೊಂಡೋಯ್ತಿದ್ನಲ್ಲ ನಾನಂತೂ. ಛೇ, ಎಷ್ಟು ಬೇಜಾರಾಯ್ತೈತೆ ಗೊತ್ತಾ ನಂಗಂತೂ. ಇಷ್ಟು ಲೇಟಾಗಿ ಬಾತ್ರೂಮ್ ಬಿದ್ದೋಯ್ತಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ನೀವು ನನ್ನ ಲೆಗ್ ಏನಾರ ಅನ್ಕೊಳ್ಳಿ, ನಿಮಗೆ ಕೆಟ್ಟದೇ ಇರ್ಬೋದು, ಆದರೆ ನನಗೆ ಭಾಳ ಅಂದರೆ ಭಾಳ ಒಳ್ಳೆ ಕಾಲು. ನನ್ನ ಗುಣ ಅಂದರೆ ಏನು ಅನ್ಕೊಬಿಟ್ಟಿದ್ದೀರಾ? ಸರಿ, ಇವತ್ತಾದರೂ ಕಳಿಸ್ತಿದ್ದೀರಲ್ಲ, ಆಯ್ತು, ನನ್ನ ಪಾಡಿ ನಾನು ಒಯ್ತೀನಿ. ಆಂಟಿ ಆಂಟಿ ಪ್ಲೀಸ್ ಆಂಟಿ, ಅಲ್ಲಿಗೆ ಹೋದ್ರೆ ನಂದು ಸ್ವಲ್ಪ ನಮ್ಮ ಅಮ್ಮಂಗೆ ಹೇಳಿ ಆಂಟಿ. ಸರಿ ಸರಿ ಸರಿ, ನೀನೇನು ತಲೆ ಕೆಡಿಸ್ಕೋಬೇಡ, ನಿಂದು ನಾನು ನೋಡ್ಕೊತೀನಿ. ನಿನ್ನ ಕೇಸ್ ನಾನು ನೋಡ್ಕೊತೀನಿ. ಕಮ್ಲಿ, ಇಷ್ಟೊಂದು ಓವರ್ ಬಿಲ್ಡಪ್ ಬೇಡ. ಬಾಯಿ ಮುಚ್ಕಡೆ ಈಚೆ ಕಡೆ ಕೊಯ್ತೀಯಾ, ಇಲ್ಲ ಅಂದ್ರೆ ಮತ್ತೆ ಬಾಕ್ಲಾಕ್ ಬಿಡ್ಲಾ ಹೇಳು. ಬೇಡ ಮೇಡಮ್ ಅವರೇ, ನನಗೂ ಸಾಕಾಗೋಗ್ಬಿಟ್ಟೈತೆ. ನನಗೂನುವೆ ಈ ಜೈಲಾಗಿ ಇದ್ದು 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 ಅದೇ ಮುದ್ದೆ ಊಟ, ಅದೇ ನೆನೆ ವಾಲಿಬಾಲ್ ಥರ ಇದ್ದದೆ ಇಷ್ಟಪ್ಪ. ನೆಟ್ಟಗೊಟ್ಟಿಗಿದ್ದದೆ ಕೊಬ್ಬಣ ಇದ್ದಂಗೆ ತಿನ್ನಕಾಯ್ತದ. ಅಯ್ಯೋ ಮೇಡಮ್ ಅವರೇ, ನಾನಂತೂ ಒಂದು ಕ್ಷಣನೂ ಇರಕ್ಕಿಲ್ಲ ಇಲ್ಲ ಅಂತನೂ. ಮೇಡಮ್ ಅವರೇ ಟಾಟಾ ಮೇಡಮ್ ಅವರೇ, ಬಾಯ್ ಬಾಯ್ ಮೇಡಮ್ ಅವರೇ. ಇವಳು ಉದ್ದಾರ ಹಾಕಿಲ್ಲ ಬಿಡು. ಮೇಡಮ್ ಅವರೇ ಪ್ಲೀಸ್, ನಮ್ಮ ಅಮ್ಮಂಗೊಂದು ಫೋನ್ ಮಾಡಿಕೊಡ್ತೀರಾ ಪ್ಲೀಸ್ ಮೇಡಮ್ ಅವರೇ? ನಮ್ಮಮ್ಮ ನನ್ನ ತುಂಬ ಮಿಸ್ ಮಾಡ್ಕೊತಾ ಇರ್ತಾರೆ ಮೇಡಮ್ ಅವರೇ. ಪ್ಲೀಸ್ ಮೇಡಮ್ ಅವರೇ, ಪ್ಲೀಸ್ ಮೇಡಮ್ ಅವರೇ, ಒಂದೇ ಒಂದು ಸಲ ನಮ್ಮ ಅಮ್ಮಂಗೆ ಫೋನ್ ಮಾಡಿಬಿಟ್ಟು ಕೊಡಿ ಮೇಡಮ್ ಅವರೇ. ನನ್ನ ಬಿಡಿಸ್ಕೊಂಡು ಹೋಗಕ್ಕೆ ಹೇಳಿ ಮೇಡಮ್ ಅವರೇ. ಇಲ್ಲಿ ತನಕ ಯಾರೂ ಬಂದಿಲ್ಲ ಅಂತಂದರೆ ನನಗೆ ಯಾಕೋ ಆಶ್ಚರ್ಯ ಆಗ್ತೈತೆ. ನಮ್ಮ ಅಮ್ಮಂಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿರಬೇಕು ಅಂತ ಅನ್ನಿಸ್ತೈತೆ ಮೇಡಮ್ ಅವರೇ. ಪ್ಲೀಸ್ ಮೇಡಮ್ ಅವರೇ, ಪ್ಲೀಸ್ ಮೇಡಮ್ ಅವರೇ, ಒಂದೇ ಒಂದು ಸಲ ಮೇಡಮ್ ಅವರೇ, ಒಂದೇ ಒಂದು ಸಲ ನಮ್ಮ ಅಮ್ಮಂಗೆ ಫೋನ್ ಮಾಡಿಕೊಡಿ.
ನೋಡಿ, ನಿಮ್ಗೇನು ಮಾಡ್ಕೊಡಕ್ಕಾಗಲ್ಲ. ಅಂತ ಅತ್ತಿಗೆಗೆನ್ನು ವಿಷ ಕೊಡಕ್ಕೆ ನೀನು ಪ್ರಯತ್ನ ಪಟ್ಟಿದ್ಯಾ ಅಂತಂದ್ರೆ ನೀನು ಎಂಥವಳು ಅಂತ ಹೇಳ್ಬಿಟ್ಟು ಇದ್ರಲ್ಲೇ ಗೊತ್ತಾಗ್ತೈತೆ ನೋಡು. ನೀನು ಏನು ಮಾಡಿದ್ರು ಇಲ್ಲಿಂದ ವಾಪಸ್ಸಂತೂ ಹೋಗೋಕ್ಕಾಗಲ್ಲ. ಭಾಳ ಸ್ಟ್ರಿಕ್ಟಾಗಿ ಆರ್ಡರ್ ಆಗೈತೆ ಮೇಲ್ಗಡೆಯಿಂದ. ನಿನ್ಗೆ ಯಾವ ಫೆಸಿಲಿಟಿನೂ ಕೊಡಬಾರ್ದು. ನೀನು ಫೋನ್ ಅಂತೂ ಫಸ್ಟ್ ಆಫ್ ಆಲ್ ಕೊಡಲೇಬಾರ್ದು. ಕೊಟ್ಟರೆ ಸಸ್ಪೆಂಡ್ ಆಗ್ತಾರೆ ಅಂತಲೇ ಹೇಳವ್ರೆ ನೋಡು. ಈಗ ನಾನೇನು ಹೇಳೋಂಥ ಪರಿಸ್ಥಿತಿನಾಗಿಲ್ಲ. ಕೋರ್ಟ್ಗೆಲ್ಲ ಸಬ್ಮಿಟ್ ಮಾಡ್ತೀವಿ. FIR ಫೈಲನ್ನು ಆಗ್ಬಿಟ್ಟೈತೆ. ನೀನು ಇಲ್ಲಿಂದ ಹೋಗ್ತೀನಿ ಅಂತ ಅನ್ಕೊಳ್ಳೋದೆಲ್ಲನೂ ಕನಸು ಅಷ್ಟೇನೆ. ಇಲ್ಲಿಂದ ನೀನು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಮೇಡಮ್ ಅವರೇ, ತಪ್ಪಾಯ್ತು ಅಂತ ಕೇಳ್ಕೊಂತೀನಿ. ನಮ್ಮ ಅತ್ತಿಗೆ ಹತ್ರ ಫೋನ್ ಮಾಡ್ಕೊಡಿ ಮೇಡಮ್ ಅವರೇ. ನಮ್ಮ ಅತ್ತಿಗೆಗೆ ಫೋನ್ ಮಾಡ್ಕೊಡಿ. ನನ್ನ ಅತ್ತಿಗೆ ತಾಗೆ ಕೇಳ್ತೀನಿ. ನಮ್ಮ ಅತ್ತಿಗೆ ಬೇಕಾದ್ರೆ ಬಂದು ನನ್ನ ಬುಡಿಸ್ಕೊಂಡು ಹೆಂಗನ ಮಾಡಿ ಕರ್ಕೊಂಡು ಹೋಯ್ತಾರೆ. ತಪ್ಪಾಯ್ತು ಅಂತ ಕೇಳ್ಕೊಬಿಡ್ತೀನಿ. ನಿನ್ಗೆ ಯಾಕೆ ಇನ್ನೂ ಅರ್ಥ ಆಗ್ತಿಲ್ಲ ಅಂತ ಮೇಲ್ಗಡೆಯಿಂದ ಆರ್ಡರ್ ಆಗೈತೆ. ಬಿಡುಗಡೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀನು ಏನಾದರೂ ಬಿಡುಗಡೆ ಮಾಡಬೇಕು ಅಂದರೆ ಅದು ಕೋರ್ಟ್ ಕಡೆಯಿಂದ ಆದೇಶ ಬರ್ಬೇಕು ಅಷ್ಟೇನೆ. ನೋಡು, ನೀನು ಮಾಡಿರೋ ಕಂತ್ರಿ ಕೆಲಸಕ್ಕೆ ಸರಿಯಾಗೇನೇ ಆಗೈತೆ ಬಿಡು. ನಿಮ್ಮ ಅಪ್ಪನೇ ಜೈಲ್ಗೆ ಹಾಕ್ಸವ್ರು ನಿನ್ನ ಅಂದರೆ ನಿಮ್ಮ ಅಪ್ಪನ್ನ ಮೆಚ್ಕೊಂಡ್ಲೇಬೇಕು ನಾನಂತೂ. ಹಾಗೇನೆ ಇನ್ನೊಂದು ವಿಷಯ, ಯಾವ ಇನ್ಫ್ಲೂಯೆನ್ಸ್ ಇಂದನೂ ನಿಮ್ಮನ್ನ ಬಿಡುಗಡೆ ಮಾಡಬಾರ್ದು ಅಂತೇಳ್ಬಿಟ್ಟು ಅದನ್ನೂ ಆರ್ಡ್ರ್ ಮಾಡವ್ರೆ. ಸರಿನಾ? ಇಲ್ಲಿಂದ ನೀನು ಹೊರಗಡೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಜಾಸ್ತಿ ಪ್ರಯತ್ನ ಪಡೆದಿದ್ದಂಗೆ ಏನೇನು ಶಿಕ್ಷೆ ಕೊಡ್ತಾರೋ ಅದನ್ನು ಅನುಭವಿಸ್ಕೊಂಡು ಇಲ್ಲೇ ಇರೋದು ತುಂಬ ಒಳ್ಳೆಯದು. ಥು, ಎಂಥ ತಲೆಗೆ ಎಂಥ ಹಿಡಿಯ ಬಂತು. ಏನೇನೋ ಮಾಡೋಕ್ಕೋಗಿ ಏನೇನೋ ಮಾಡಿಬಿಟ್ನಲ್ಲ. ನನಗೇನು ತಪ್ಪು ಮಾಡಿದೆ ಅಂತಲೇ ಅರ್ಥ ಆಗ್ತಿಲ್ಲ. ಯಾಕಾದರೂ ಈ ಕೆಲಸ ಮಾಡಿದ್ನು? ಯಪ್ಪ ಯಪ್ಪ, ಶಾನೇ ದಿನ ಆದಮೇಲೆ ಊರಿಗೆ ಬರ್ತಾ ಇವನಿ. ಊರಾಗೆಲ್ಲ ಏನೇನು ಬದಲಾಗೈತೋ, ಏನೇನು ಕಥೆಯೋ. ಆದ್ರೂ ಹಸ್ವಿನ ಇಸ್ಯಕ್ಕೆಲ್ಲನೂ ಅವಯ್ಯ ನಮ್ಮನ್ನ ಈಚೆ ಕಡೆಗೆ ಹಾಕ್ಬಾರ್ದಾಗಿತ್ತು. ಆದರೆ ಜೈಲಿಗೆ ಹಾಕಿಸ್ಬಾರ್ದಾಗಿತ್ತು. ಪರವಾಗಿಲ್ಲ ಬಿಡು, ಊರಾಗೆಲ್ಲ ಹೆಂಗವ್ರೆ ಏನ ಜೈಲಿಂದ ಬಂದಿದ್ದೀನಿ ಅಂತ ಮಾನ ಮರುವದಿ ಏನಾರ ಹೋಯ್ತದ ಅಂತ. ಹೋದ್ರೆ ಹೋಯ್ತತ್ತಾಗ. ಇನ್ನೇನು ಮಾಡೋಕ್ಕಾಯ್ತದೆ. ಅಲ್ಲ, ಇಷ್ಟು ದಿನ ಅಲ್ಲಿ ಹೆಂಗೋ ಫ್ರೀಯಾಗಿ ಊಟ ಬೀಳೋದು. ಇವಾಗೆಲ್ಲ ಊಟಕ್ಕೆಲ್ಲ ಏನಾರ ಒಂದು ದಾರಿ ಮಾಡ್ಕೋಬೇಕು. ಏನು ದಾರಿ ಸಿಗ್ತದೆ, ಏನು ದಾರಿ ಮಾಡ್ಕೋಬೇಕು ಅರ್ಥನೇ ಆಯ್ತಿಲ್ವಲ್ಲ. ಏನಪ್ಪ, ಊರಾಗೆಲ್ಲ ಏನೇನೋ ಚಪ್ರ ಗಿಪ್ರ ಹಾಕ್ಬಿಟ್ಟವ್ರೆ. ಓಹೋ, ಏನೋ ಫಂಕ್ಷನ್ ಆಗಿದ್ದಾಗೈತೆ. ಮಾದೇವಕ್ಕವ್ರ ಮನೆಗೆ ಮಗಳು ಮದುವೆ ಅಂತಿದ್ರು. ಮದುವೆ ಆಗೇ ಹೋಗ್ಬಿಟ್ಟೈತೆ. ಇಲ್ಲೇ ಇದ್ದಿದ್ರೆ ಊಟನಾದರೂ ಬಿದ್ದಿರೋದು ನನಗಂತೂ. ಊಟನೂ ಗತಿ ಇಲ್ಲ, ಏನೂ ಗತಿ ಇಲ್ಲ ಬಿಡು. ಪರವಾಗಿಲ್ಲ. ಲೇ ಸುಮಿ, ಜೈಲಿಂದ ಬಂದೇನೆ. ಜೈಲಾಗಿದ್ದಾಗ ಒಬ್ರು ಕ್ಯಾರೆ ಅನ್ನೋದಿಲ್ಲ. ಬಂದ್ಮೇಲೆ ಬಂದನೇ ಅಂತ ಕೇಳೋದು ಸುಮ್ಕೆನೆ. ಬಂದಿರೋದು ಇಲ್ಲಿ ಕಾಣ್ತಿಲ್ವೇ? ಬಂದನೇ ಅಂದರೆ ಬಂದೀವ್ ನೀ ಜೈಲಿಂದ. ಜೈಲಾಗಿದ್ದಾಗ ಬುಡಿಸ್ಕೊಂಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು ಒಬ್ರಿಗೂ ಅನ್ಸೋದಿಲ್ಲ. ಬುಡಿಸ್ಕೊಂಬಿಟ್ಟು ಬರಬೇಕು, ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು. ಆದರೆ ನಿಮಗೆ ಇವಾಗ ಬಂದ್ಮೇಲೆ ಬಂದ ಅಂತ ಕೇಳೋಕೆ ಮಾತ್ರ ಬಾಯ್ ಐತೆ. ಹೇಳು, ಏನು ಹೇಳು? ಲೇ ಮನಿಯಾಳಿ, ಯಾಕೆ ಹಿಂಗೆ ಅಡಿಗೆ ನೀನು ತಿರ್ಬೋಕಿ ಆಡ್ದಂಗೆ? ನೋಡು, ಇನ್ನೊಂದು ಕಿತ ಜೈಲ್ಗೆ ಹೋಗೋದು, ಮಾನ ಮರ್ಯಾದೆ ಕಳ್ಕೊಳ್ಳೋದು ಎಲ್ಲ ಮಾಡಬೇಡ. ನೋಡು, ಎಂತೆಂಥವ್ರು ಹೆಂಗೆಂಗೋ ಬದಲಾಗೋಗ್ಬಿಟ್ಟವ್ರೆ ಗೊತ್ತಾ? ನೋಡು, ನೀನು ಒಬ್ಬಳೇ ನೀನು ಹಿಂಗೆ ಉಳ್ಕೊಂಡಿರೋದು ಅಂತಂದರೆ ಎಲ್ಲರೂ ಚೆನ್ನಾಗವ್ರೆ. ನೀನು ಯಾಕಿಂತ ಬೇವರ್ಸಿ ಬಾಳನ್ನ ಬಾಳ್ತಿದ್ದೀವೋ ನಾ ಕಾಣೆ. ನೋಡು, ನಾನು ನಿನ್ಗೆ ಹೇಳೋದು ಒಂದೇನೇನಿಯ, ದಯವಿಟ್ಟು ನಿನಗೆ ಕೈ ಮುಗಿದು ನಾನೇನಿಯ ಕೇಳ್ತೀನಿ. ಈ ಆಟಗಳೆಲ್ಲ ಬಿಟ್ಬಿಟ್ಟು ನೋಡು, ಮಗ ಸೊಸೆ ಗಂಡ ಎಲ್ಲರ ಜೊತೆ ನೀನು ಸಂದಕ್ಕಿರು. ಹೋಗಿ ಒಂದು ಕಿತ ತೆಪ್ಪಾಯ್ತು ಅಂತ ಕೇಳ್ಕ ನೋಡನಿ. ಏನು ಹೇಳ್ತಾರೋ ಏನು ಬಿಡ್ತಾರೋ ನೋಡನಿ. ಹೋಗು, ಮನೆಗಿನೇ ಎಲ್ಲ ಐತೆ. ಮಗನೂ ಕೆಲ್ಸಕ್ಕೆ ಹೋಗ್ಕೊಂಡು ಅವನೂ ಆರಾಮಾಗಿ ಅವನಿ. ನೋಡು, ನಿಂದೆ ನೀ ಈ ಬೇವರ್ಸಿ ಬಾಳ್ತಿರೋದು ಅಂತ ಹೇಳಿದ್ರೆ ನೀನು ಗಂಡ ಮಗ ಸೊಸೆ ಜೊತೆ ಸಂದಕ್ಕಿರೋಗಿ ಸುಮ್ಕಿನೇನಿಯ. ತೆಪ್ಪೇನಾರ ಮಾಡಿದರೆ ಕಾಲಿಗೆ ಬೇಕಾದ್ರೂ ಬಿದ್ದುಬಿಡ್ತಿದ್ದೆ. ತೆಪ್ಪೆ ಮಾಡಿಲ್ಲ ನಾನು. ನಾನು ಯಾಕೆ ಅವ್ರ ಹತ್ರ ಕ್ಷಮೆ ಕೇಳಲಿ? ನಾನು ಯಾಕೆ ಅವ್ರ ಹತ್ರ ಹಂಗೆ ಹಿಂಗೆ ಅಂತ ಮಾತಾಡಲಿ? ನೋಡಮ್ಮ, ನಾನಂತೂ ಏನು ತೆಪ್ಪು ಮಾಡಿಲ್ಲ ಅಂದರೆ ಮಾಡಿಲ್ಲ ಅಷ್ಟೇನೇನಿಯ. ಏನೋ ನನ್ನ ಜೀವನ ಉಸಿರು ಮಾಡ್ಕೊಳಕ್ಕೆ ಮಾಡಿದೆ. ಅಲ್ಲ ಕಣಮ್ಮ, ಅಷ್ಟು ದಿನ ಅವನನ್ನ ಎತ್ತು ಒತ್ತು ಸಾಕಿದ್ದೀನಿ ನನ್ನ ಮಗ. ಅವನೇನೇ ನನ್ನ ಬ್ಯಾಡ ಅಂತ ಹೊಂಟೋಗವನೆ ಅಂತ ಹೇಳಿದ್ಮೇಲೆ ಬ್ಯಾಡ ಬಿಡು. ಅಯ್ಯೋ, ಅವನಿಗೊಂದಲ್ಲ ಒಂದಿನ ಅಮ್ಮನ ನೆನಪಾಗಿ ಆಯ್ತದೆ. ನೋಡ್ತಾ ಇರು, ನನ್ನ ಗಂಡ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ನನ್ನ ಗಂಡಂಗೆ ಅದೆಲ್ಲ ಲೆಕ್ಕನೇ ಇಲ್ಲ. ನನ್ನ ಗಂಡಂಗೆ ಏನಿದ್ರು ಸೊಸೆಗೆ ಸಪೋರ್ಟ್ ಮಾಡೋದು, ಸೊಸೆ ತಾಗ ಸಂದಾಕಿರೋದು ಇದೇನೇನಿಯ ಮುಖ್ಯ. ಬಿಡು, ಅವನ ಪಡ್ಗವ್ನು ಸಂದಾಕವನಲ್ಲ ಬಿಡು. ಅಮ್ಮ, ದೇವ್ರು ಹುಟ್ಟಿಸಿದ ದೇವ್ರು ಉಳ್ಮೇಯ್ಸಕ್ಕಿಲ್ಲ. ಏನಾದರೂ ಒಂದು ಆಯ್ತದೆ. ನೀನಿನ್ನು ಎತ್ತ ತಾಯಿ, ನನ್ನೇನಿಯ ಹೋಗುತ್ತೋ ಬಿಸಾಕಿದೀಗ. ಇದೆಲ್ಲ ಬೇಕಾ ನನಗೆ? ಅದಕ್ಕೆ ನಿಮ್ಮ ಯಾರ ಮೇಲೆ ನನಗೆ ನಂಬಿಕೆನೂ ಇಲ್ಲ, ಇಷ್ಟನೂ ಇಲ್ಲ ಅಷ್ಟೇನೇನಿಯ. ನಿನ್ನ ತಪ್ಪು ನಿನಗಿನ್ನೂ ಅರ್ಥ ಆಯ್ತಿಲ್ಲ ಅಂದರೆ ನೀನಂತೂ ಈ ಜನ್ಮದಾಗ ಬದಲಾಗಕ್ಕಿಲ್ಲ ಅಂತಾನೆ ನೀ ಅರ್ಥ. ಹೋಗಿ, ಎಂತೆಂಥರೋ ಬದಲಾಗಿ ಹೆಂಗೆಂಗೋ ಆಗವ್ರೆ. ನೀನು ಹಿಂಗೇನಿಯ ಸಾಯಿ ಬ್ಯಾಡ ಅಂತಂದವ್ರು ಯಾರು? ಇದನ್ನ ಜೈಲಾಗಿದ್ದಾಗ ಬಂದು ನೀನು ಬುಡಿಸ್ಕೊಂಡು ಹೋಗಿ ಬಂದು ಹೇಳಿದ್ರೆ ನಾನು ಅವಾಗ ಒಪ್ಕೋತಾ ಇದ್ದೆ. ಜೈಲಿಗೆ ಬುಡಿಸ್ಕೊಂಡು ಹೋಗಿ ಬರಲಿಲ್ಲ, ಏನೂ ಬರಲಿಲ್ಲ. ಇಲ್ಲಿ ಬಂದ್ಬಿಟ್ಟು ನನಗೆ ಹೇಳ್ತಿಗೇನಮ್ಮ? ಹೋಗಮ್ಮ, ಹೋಗಿ ಸುಮ್ಕೇನಿಯ ಹೋಗು.
ನನ್ಗೆ ಯಾರು ಏನು ಹೇಳಕ್ ಬರ್ಬೇಡ್ರಿ. ಎಲ್ಲಾರ ಯೋಗ್ಯತೆನೂ ನನಗೆ ಸಂದಕ್ಕೆ ಅರ್ಥ ಆಗ್ಬಿಟ್ಟೈತೆ. ಯಾರು ನಮ್ತ ಕಾಸಿದ್ರೆ ಬರ್ತಾರೆ, ಇಲ್ಲ ಅಂದ್ರೆ ಬರಕ್ಕಿಲ್ಲ ಅಷ್ಟೇನಿಯ. ಬಿಡು, ನಾನು ಯಾರ ಮಾತು ಕೇಳಲ್ಲ. ದೇವರು ಯಾಕೆ ಇವಳು ನುಟ್ಟಿಸ್ದ ಅಂತ ಯೋಚನೆ ಮಾಡ್ತಾ ಇವನಿ. ಆವತ್ತಿಂದನೂ ಹಿಂಗೆ ಬಂದ್ಬಿಟ್ಲಲ್ಲ. ಒಂದು ತೆಪ್ಪಾಯ್ತು ಅಂತ ಕೇಳು, ಅದೇನೋ ಒಂದು ಮಾತು ಕೇಳಿದ್ರೆ ನಾನು ಸೌದೈತಾಳ, ಅದನ್ನು ಕೇಳೋಕ್ಕಿಲ್ಲ. ನಮ್ಮ ಒಳಿಯ ಒಂಥರ, ಇವಳು ಒಂಥರ, ನನ್ನ ಮೊಮ್ಮಗ ಒಂಥರ. ಬುಡತ್ತಾಗಿ ಹೆಂಗೋ ಅವ್ರ ಜೀವನ ಸೊರೈತು ಅನ್ನೋಷ್ಟಕ್ಕೆ ಇನ್ನೊಬ್ರ ಜೀವನ ಕಿತ್ತೋಗಿರ್ತದೆ. ಇದೇನೇನಿಯ ನಮ್ಮ ಭಾಳ ಆಯ್ತು. ಬಿಡು ಹೋಗ್ರಿ, ಏನು ಅವಳ ಕರ್ಮ, ಏನಾರ ಮಾಡ್ಕೊಂಡು ಸಾಯಿಲಿ. ಥು, ಈಗ ಏನು ಮಾಡೋದು ಅಂತಲೇ ಅರ್ಥ ಆಯ್ತಿಲ್ಲ. ಥು, ಏನೋ ಕೆಲ್ಸಕ್ಕೋ ಕೂಲಿಗೆ ಹೋಗಿ ಜೀವನ ಮಾಡ್ಕೊಬೇಕು ಅಷ್ಟೇನೇನಿಯ. ಮಗಳು ಹೋಗಿ ತುಪ್ಪ ಹಾಕ್ಲಿಲ್ಲ. ಅಲ್ಲ, ಆ ಕಂಬ್ಲಿಗೆ ಎಷ್ಟು ದುರಂಕಾರ ಇರಬೇಡ. ಕಂಬ್ಲಿ ಮನೆಯಾಳಿ ನೆಟ್ಟಿಗೆ ನನ್ನ ಜೊತೆ ಇದ್ಬಿಟ್ಟೋಳು, ಇದ್ದಕ್ಕಿದ್ದಂಗೆ ಪಿಲೇಟೇ ಚೇಂಜ್ ಮಾಡಿಬಿಟ್ಲು ಮೊಳ್ಳಿ. ನನಗಿಂತ ಮುಂಚೆ ಜೈಲಿಂದ ಬಿಡುಗಡೆಯಾಗಿ ಬಂದ್ಬಿಟ್ಟು ಏನೋ ಕಿತ್ತು ದಬ್ಬಾಕಿ ಸಾಧನೆ ಮಾಡಿರ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಯಾ ಸಾಧನೆನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಇದು ಇದು ದೊಡ್ಡ ಸಾಧನೆ ಅಂದ್ರೆ ಹಳ್ಳಿ ಕಟ್ಟೆತಾಗೆ ತಲೆ ಇಕ್ಕೊಂಡು ಕುಂತ್ಕೊಳ್ಳೋ, ತಲೆ ಮೇಲೆ ಕೈ ಇಕ್ಕೊಂಡು ಕುಂತ್ಕೊಳ್ಳೋದೇನಿಯ ದೊಡ್ಡ ಸಾಧನೆ ಅಂತ. ಇವಳು ರಿಲೀಸ್ ಆಗ್ಬಿಟ್ಟವಳೆ ಮೊಳ್ಳಿ. ಇಷ್ಟು ದಿನ ಹೆಂಗೋಯ್ತು ಊರು, ಇನ್ನಿದೊಂದು ಕತೆ, ಇವಳ್ದೊಂದು ಕತೆ. ಬಾಬಾ, ಏನ್ ಶೆಕೆ ಊರಾಗೆ. ಇಲ್ಲೊಂತಾಗೆ ನೀ ತಣ್ಣಗಿರೋದು ಅಂತ ಹೇಳಿದ್ರೆ, ಇಲ್ಲಿ ಬಿಟ್ರೆ ಬ್ಯಾರೆ ಎಲ್ಲೂ ತಣ್ಣಗಿರಕ್ಕಿಲ್ಲ ಕಣಪ್ಪ. ಒಂಚೂರು ಮಜ್ಜಿಗೆ ಗಿಜ್ಜಿಗೆ ಕೊಟ್ಬಿಟ್ರೆ ತಣ್ಣು ಕುಡ್ಕೊಂಡತ್ತಾಗ ತಣ್ಣಗೆ ಇದು ಬಿಡ್ತೀನಿ ನಾನಂತನ್ವೆ. ಮಜ್ಜಿಗೆ ಏನಾರ ಇದು ಬಿಟ್ರತ್ತಾಗೆ ಸಾಕು ತಣ್ಣು ಕುಡ್ದು ಬಿಟ್ಕೊಂಡು ಇದು ಬಿಡ್ಬೋದು ಅತ್ತಾಗೆ. ಹಬ್ಬ, ಏನು ಶೆಕೆ. ಬ್ಯಾಸ್ಗೆ ಬಂತಿನ ಮುಗೀತು ನಮ್ಮ ಕತೆ ಎಲ್ಲನೂ. ಇನ್ನ ಇವಳು ನೋಡಪ್ಪ ಸುಮಿ ಬಂದು ಅಟ್ಕಾಯಿಸ್ಕೊಂಡ್ಳು ಇಲ್ಲೇ ನೆನೆ ಆತ ಕಿತ್ತೋದವಳು. ಸದ್ಯ ನನ್ನ ತಂಟು ಬರಲಿಲ್ವಲ್ಲ, ಅಷ್ಟೇನೇ ಸಾಕು. ಮಾತಾಡ್ಸ್ಕೊಂಡು ಬಂದು ಕಿರಿ ಮಾಡ್ಬಿಡ್ತಾಳೆ ಕಿತ್ತೋದವಳು. ಅಯ್ಯೋ, ನನ್ಗೆ ಯಾಕೋ ಸಿಕ್ಕಾಪಟ್ಟೆ ನಗು ಗೊತ್ತೈತೆ. ಈ ಮಮತಿ ಏನೋ ಮಗಳು ಮನೆ ಸೇರ್ಕೊಂಡವಳೆ ಅನ್ಕಂಡೆ. ಇವಳಿಗೂ ನಂತರ ಪರಿಸ್ಥಿತಿನೇ ಬಂದ್ಬಿಟ್ಟೈತೆ. ಇವಳು ಯಾಕೆ ಹಿಂಗೆ ಕಿಸಿತಾವಳೆ? ಇವಳು ಅಪ್ಳೆನ ಕಿಸಿಯೋದು, ನಾನು ಕಿಸಿತೀನಿ. ಇವಳು ಯಾಕೆ ಹಿಂಗೆ ಕಿಸಿತಾವಳೆ? ಉರ್ಕಂಡ್ಲಿ ಇವಳು.